ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನೀವು ಕೊಡಲ್ಲ ಅನ್ನುವಂತ ವಾದ ಅಲ್ಲ, ಸರ್ಕಾರ ಕೊಡ್ಲೇಬೇಕು. ಒಂದು ನಿಮಿಷ ಸರ್, ಕೊಡಲ್ಲ ಅಂತಲ್ಲ, ಸದನದಕ್ಕೆ ಸುಳ್ಳು ಹೇಳಿದ್ರಿಂದ ಸದನಕ್ಕೆ ಇದು ಹಕ್ಕುಚ್ಯುತಿ ಆಗಿದೆಯಾ ಅಥವಾ ಸದನಕ್ಕೆ ಅಗೌರವ ತೋರಿಸಿದಿರಾ ಅಂತ ಹೇಳಿ. ಯಾಕೆಂದ್ರೆ ನಾವು ಪದೇ ಪದೇ ಹೇಳಿದ್ವಿ, ನೀವು ಆಗಸ್ಟ್ ತನಕ ಕೊಟ್ಟಿರೋದು ಹೌದು, ಆದ್ರೆ ಫೆಬ್ರವರಿ ಮತ್ತು ಮಾರ್ಚ್ ಕೊಟ್ಟಿಲ್ಲ ಅನ್ನೋದನ್ನ ಅವರು ಸ್ಪಷ್ಟ ಹೇಳ್ತಾ ಇದಾರೆ ಅಂತ ಅಂದಾಗ್ಲೂ ಕೂಡ ಅದನ್ನ ಅವ್ರಿಲ್ಲ ನಾವು ಕೊಟ್ಟಿದೀವಿ ಅಂತ ಹೇಳಿದ್ರು. ಇದನ್ನ ಈಗ ಹಕ್ಕುಚ್ಯುತಿ ತಗೋತೀರೋ ಅಥವಾ ಸದನ ದಿಕ್ ತಪ್ಪಿಸಿದಿರೋ ಅಂತ ಹೇಳಿ. ನೀವು ಕೊಡ್ತೀವಿ ಅನ್ನೋ ವಾದ ಅಲ್ವೇ ಇಲ್ಲ. ಈಗ ಸದನದಲ್ಲಿ ಸಚಿವರು ಸುಳ್ಳು ಹೇಳ್ಬಿಟ್ರೆ ಏನ್ ಮಾಡೋದು? ಅಲ್ಲ, ಅದ್ಯಾಕೆ ಹಕ್ಕುಚ್ಯುತಿ? ಏನ್ ಹೇಳಿದ್ ಕೊಡ್ತೇವೆ ಅಂತ ಹೇಳ್ಬೇಕು. ಮತ್ತೆ ಇಷ್ಟೊಂದು ಚಿಂತನೆ ಒಂದ್ 2 ತಿಂಗಳು ಹೆಚ್ಚು ಕಮ್ಮಿ ಕೊಡ್ತಾರೆ ಅಧ್ಯಕ್ಷರೇ. ಗ್ಯಾರಂಟಿ ಯೋಜನೆ ವಿರೋಧ ಮಾಡ್ತಾನೆ ಅವರು. ಓ ಶಿವಲಿಂಗಣ್ಣ, ನೀವು ವಿರೋಧ ಮಾಡ್ತೀರಿ. ಪೊಲಿಟಿಕಲೈಸ್ ಮಾಡಬೇಡಿ ಅಧ್ಯಕ್ಷರೇ, ಡೈವರ್ಟ್ ಮಾಡಬೇಡಿ. ಮುಖ್ಯಮಂತ್ರಿ ಇಲ್ಲ ಧೈರ್ಯವಾಗಿ ಒಂದ್ಸರಿ ಶಿವಲಿಂಗ ರಾಜಕೀಯ ಮಾಡುವಲ್ಲಿ ಏನು ಅರ್ಥ. ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಫೆಬ್ರವರಿ ಮಾರ್ಚ್ನಲ್ಲಿ ಬಂದಿಲ್ಲ ಅಂತ ಹೇಳ್ತಾರೆ. ಈ ವರ್ಷದ ಫೆಬ್ರವರಿ ಮಾರ್ಚ್ನಲ್ಲಿ ಬಂದಿಲ್ಲ ಅಂತ ಹೇಳ್ತಾರೆ. ಒಂದು ವೇಳೆ ಅದು ಹಕ್ಕುಚ್ಯುತಿ ಬರಲ್ಲ, ಹಕ್ಕುಚ್ಯುತಿ ಆಗೋದಿಲ್ಲ. ನಾವು ಒಂದು ವೇಳೆ ಕೊಡದೇ ಇದ್ರೆ, ಒಂದು ವೇಳೆ ಸೆಪ್ಟೆಂಬರ್ವರೆಗೂ ಕೊಟ್ಟಿದ್ದೀವಿ ನಾವು, ಒಂದು ವೇಳೆ ಬರದೇ ಇದ್ರೆ ಕೂಡಲೇ ಕೊಡೋ ರೀತಿಯಿಂದ ಅದನ್ನ ಚೆಕ್ ಮಾಡಬೇಕಾಗುತ್ತೆ, ಚೆಕಪ್ ಮಾಡಬೇಕಾಗುತ್ತೆ. ಅದನ್ನ ಸರ್, ಅದ್ರ ಬಗ್ಗೆ ನಮ್ ಡಿಸ್ಪ್ಯೂಟ್ ಇಲ್ಲ. ನೀವು ಕೊಡ್ತೀರಾ ಹೇಳಿದ್ರು ಅಂತ ಹಂಗೆ ಸದನಕ್ಕೆ ಹೆಂಗ್ ತಪ್ಪು ಮಾಹಿತಿ ಹಂಗಾರೆ ಸುಳ್ಳೇ ಸುಳ್ಳ ಸರ್ಕಾರ ಸುಳ್ಳು ಹೇಳಕ್ಕೆ ಅಂತ ಹೇಳಿದೆಯಲ್ಲ ನೀನು. ಸುನಿಲ್ ಹೇಳೋದೇ ಸುಳ್ಳು ಸರ್, ಇವಾಗ ಹಂಗಾಗ್ಬಿಟ್ಟೈತೆ. ಹೇಳದೇ ಸುಳ್ಳು ಅಲ್ಲ, ವಿರೋಧ ಪಕ್ಷ ಇರೋದೇ ಸುಳ್ಳು ಹೇಳಕ್ಕೆ ಅಂತ ಹೇಳಿದ್ದು ಅಶೋಕ ಮೊನ್ನೆ. ಅಲ್ಲ, ಸುಳ್ಳಿನ ತವರ ಮನೆಯನ್ನ ಬಿಜೆಪಿ ನೀವು ಕೇಳಿಸ್ಕೊಂಡಿದ್ದೀರಲ್ಲ. ಈಗ ಹೇಳೋರು ಯಾರು? ಸುಳ್ಳು ಹೇಳೋದಕ್ಕೆ ವಿರೋಧ ಪಕ್ಷ ಇರೋದು ಅಂತ. ಸುಳ್ಳು ಹೇಳಕ್ಕಿಲ್ಲ ವಿರೋಧ ಪಕ್ಷ ಇಲ್ಲ. ನಾವು ಸುಳ್ಳು ಹೇಳಕ್ಕಿಲ್ಲ ವಿರೋಧ ಪಕ್ಷ. ಈಗ ನೀವು ಮುಖ್ಯಮಂತ್ರಿ ಉತ್ತರ ಕೊಟ್ಟಿದ್ದಾರೆ, ಉತ್ತರ ಕೊಟ್ಟಿದ್ದಾರೆ. ಸುಳ್ಳು ಅಂತ ಮುಖ್ಯಮಂತ್ರಿ ಉತ್ತರ ಬಂದು ಚರ್ಚೆ ಆಗಿದ್ದಾರೆ. ಮಾತುಗಳೆಲ್ಲ ಸುಳ್ಳು. ನಾವು ಸುಳ್ಳು ಹೇಳಲ್ಲ. ಹೆಚ್ಚು ಕಡಿಮೆ ಆಗಿದ್ರೆ ಅದನ್ನ ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಈಗ ಹೇಳಿದಾರಲ್ಲ ಸದನದಲ್ಲಿ ಮಂತ್ರಿಗಳು ನಾನು ಸುಳ್ಳಲ್ಲ, ಅಸತ್ಯ ಅಂತ ಹೇಳೋ. ವಿರೋಧ ಪಕ್ಷದಲ್ಲಿ ಇದ್ದಾಗ ಎಲ್ಲರೂ ಸುಳ್ಳೆ ಅಂತ ಅವ್ರನ್ನು ಸೇರಿ ಯಾರ್ಯಾರು ಇದಾರು ವಿರೋಧ ಪಕ್ಷ ಅವಾಗೆಲ್ಲ ಸುಳ್ಳು ಹೇಳೋದು. ನಾನು 2 ಸಾರಿ ವಿರೋಧ ಪಕ್ಷದ ನಾಯಕನಾಗಿದ್ದೆ, ಯಾವತ್ತೂ ಸುಳ್ಳು ಹೇಳಿಲ್ಲ. ನೀವೆಲ್ಲ ಯಾಕೆ ನಿಂತಿದ್ದೇವೆ ಮಾತಾಡುವಾಗ? ಕೂಗಲಿಗ ಕೊಟ್ಟಿಲ್ಲ ಅಂತಲ್ಲ ಸುರೇಶ್ ಅವರೇ, ಈಗ 2 ತಿಂಗಳದು ಕೊಟ್ಟಿಲ್ಲ ಅಂತ ನಾವು ಪ್ರಶ್ನೆ ಅಲ್ಲ ಅವ್ರು ಕೇಳ್ತಾ ಇರೋದು. ಅವ್ರು ಹೇಳಿದ್ರು ನಾವು ಕೊಟ್ಟಿಲ್ಲ ಅದಲ್ಲ. ನಾವು ಇಲ್ಲಿ ಈಗ ಅವರು ಸುಳ್ಳು ಹೇಳಿದ್ದಾರೆ. ಇಲ್ಲಿ ನಾನು ದಾಖಲೆಗಳು ಕೊಟ್ಟಿದ್ದೀನಿ. ಯಾರು ಇಲಾಖೆಯ ಮಂತ್ರಿ, ಒಂದೇ ನಿಮಿಷ ಸರ್, ಯಾಕೆ ಒಂದ್ ಸ್ವಲ್ಪ ನಮ್ ಕಡೆನೂ ಗಮನ ಕೊಡಿ. ಬಿರಿ ಆ ಕಡೆ ಅದೇ ಮಾಡ್ತಿದ್ದಿಲ್ಲ. ಸ್ವಲ್ಪ ಕ್ಲಾರಿಫಿಕೇಶನ್ ಕೇಳಿದ್ರಿ, ಉತ್ತರ ಕೊಟ್ಟಿದ್ದಾರೆ. ಮಂತ್ರಿಗಳು ಮಾತಾಡ್ದ ಹೇಳಿದ್ರಲ್ಲ, ಕೊಟ್ಟವ್ರ ಮೇಲೆ ಈಗ ಅಧಿಕಾರಿ ಕೊಟ್ಟಿದ್ದಾರೆ. ನಮ್ಗೆ ಅಧಿಕಾರಿನಾದ್ರೂ ಸಸ್ಪೆಂಡ್ ಮಾಡಿ, ಇಲ್ಲ ಮಂತ್ರಿ ಮೇಲೆ ಆದ್ರೂ ಕ್ರಮ ಆಗ್ಲಿ, ಅಷ್ಟೇ ನಾವು ಕೇಳ್ತಾ ಇರೋದು. ನೀವು ಮಂತ್ರಿಗಳು ನೋಟ್ ಕಳಿಸಿದ್ದಾರೆ, ಅಲ್ಲಿ ಫೈನಾನ್ಸ್ ಬಿಡುಗಡೆ ಮಾಡಿಲ್ಲ ಅಂತ ಕಾಣುತ್ತೆ. ಸ್ವಲ್ಪ ಇದು ಮಾಡಿ ಏನು ಅವರೇ ನಾನು ಆದೇಶ ಮಾಡಿದ್ದೀನಿ ಹೇಳಿದ್ರು. ಮಂತ್ರಿಗಳು ನಾನು ಆದೇಶ ಮಾಡಿದ್ದೀನಿ ಹೇಳಿದ್ರು. 1 ಲಕ್ಷ ಮೋಹನ್ ರೆಡ್ಡಿ ಅವರೇ, ಅಧ್ಯಕ್ಷೆ ಅಧ್ಯಕ್ಷೆ, ನಂದು ಕಳಕಳಿ ಏನಂತ ಕೇಳಿದ್ರೆ, ಶಿವಲಿಂಗೇಗೌಡ್ರೆ ಒಂದ್ ನಿಮಿಷ. ಶಿವಲಿಂಗೇಗೌಡ್ರೆ ಸರ್, ಮಾನ್ಯ ಅಧ್ಯಕ್ಷೆ, ನೀವು ಸಭಾಪೀಠದಿಂದ ನಮ್ಮ ರಕ್ಷಣೆಗೆ ಬರ್ಬೇಕು, ಸದಸ್ಯರ ರಕ್ಷಣೆಗೆ. ನಾವು ಈ ಸದನವನ್ನ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿದೀವಿ. ನೀವು ಪ್ರಶ್ನೋತ್ತರ ವೇಳೆಯಲ್ಲಿ ಸಚಿವರು ಬರಲ್ಲ, ನಮಗ್ ಸಿಗುವಂತ ಒಂದು ಅಪರೂಪದ ಪ್ರಶ್ನೆಯನ್ನು ಕೇಳಿದಾಗ ಸಚಿವರು ಇಲ್ಲಿ ಸಿಗಲ್ಲ, ಉತ್ತರನೂ ತಪ್ಪಾಗಿ ಕೊಟ್ಟಿದೆ ಅಂತಂದಾಗ ಯಾರ ರಕ್ಷಣೆಗೆ ಬರಬೇಕು? ನೀವೇ ರಕ್ಷಣೆಗೆ ಬರಬೇಕಾಗಿರೋದು. ಹಾಗಾಗಿ ಯಾರೋ ತಪ್ಪು ಮಾಡಿದರೆ ಸರಿ ಮಾಡಿದರೆ ಅನ್ನೋಕ್ಕಿಂತ ಹೆಚ್ಚಾಗಿ ಸದನದ ದಿಕ್ಕನ್ನ ಯಾರೂ ತಪ್ಪಿಸಬಾರ್ದು ಅಂತ. ಇದು ಮಾನ್ಯ ಮುಖ್ಯಮಂತ್ರಿಗಳು ಕೊಡಲ್ಲ, ಬಿಡುಗಡೆ ಮಾಡಲಿಲ್ಲ ಅಂತ ನಾನು ಹೇಳ್ತಾ ಇರೋದಲ್ಲ.
ನೀವು ಸದನದ ಇರೋದು ಒಂದು ಕ್ವಶನ್, ಅವ್ರಿಗೆ ಮತ್ತೆ ಕ್ವಶನ್ ಬರುತ್ತಾ? ಹಿಂಗಾಗಿ ನೀವು ಸಚಿವರುಗಳು ಇರೋಂತ ಟೈಮ್ ಟೇಬಲ್ ಸಚಿವರುಗಳು ಬರಲ್ಲ, ಹಾಜರಾತಿ ಇಲ್ಲ, ಇಲ್ಲಿ ಉತ್ತರ ಕೊಟ್ಟಿದ್ದನ್ನ ಉತ್ತರ ಕೊಡಲ್ಲ, ಉತ್ತರ ಕೊಟ್ಟು ತಪ್ಪು ಕೊಡ್ತಾರೆ. ಇದು ಸರಿಯಲ್ಲ. ಅದಕ್ಕೆ ಆ ಪೀಠದಿಂದ ಒಂದು ಎಚ್ಚರಿಕೆ ಕೊಡಿ. ಆಯ್ತು, ಈಗ ಕೂತ್ಕೊಳ್ಳಿ ಸೆಕೆಂಡ್ ಅಲ್ಲ, ನಾನು ಮುಗಿಸ್ತೇನೆ ಹೇಳ್ತೇನೆ, ಮತ್ತೆ ನೀವು ಮಾತಾಡಿ. ಯಾಕೆ ಮಾತಾಡ್ಬೇಕು? ಹಿರಿಯ ಸಚಿವರಿದ್ದೀರಿ, ತಾವು ಹಿರಿಯ ಶಾಸಕರಿದ್ದೀರಿ. ಅವರೇ ಆಯ್ತು, ಕೂತ್ಕೊಳ್ಳಿ. ನೀವು ಹೇಳಿದ್ರೆ ಅವರು ಈ ರೀತಿ ನಡ್ಸಕ್ಕಾಗುತ್ತಾ? ಆಯ್ತು, ನೀವು ಮೂರ್ ಜನ ಮೂರು ರೀತಿಯಲ್ಲಿ ಮಾತಾಡ್ತೀವಿ. ಆಯ್ತು, ಒಂದ್ ನಿಮಿಷ. ಗವರ್ನೆನ್ಸ್ ತಮ್ಮ ಕೆಲಸ ಅಲ್ಲ, ಆಯ್ತು ಮಹೇಶ್, ಒಂದು ನಿಮಿಷ ಮಹೇಶ್, ಒಂದು ನಿಮಿಷ. ಆಯ್ತು, ಒಂದ್ ಸೆಕೆಂಡ್. ನೋಡಿ, ಚರ್ಚೆ ಯಾಕೆ ಅಂತ ಹೇಳಿದ್ರೆ ಆದಷ್ಟು ಬೇಗನೆ ಸದನ ಇವತ್ತು ಮುಗಿಸ್ಬೇಕು. ಎರಡನೇದು, ಉತ್ತರ ಕರ್ನಾಟಕದ ಬಗ್ಗೆ ವಿಶೇಷವಾದ ಗಂಭೀರ ಚರ್ಚೆ ಇದೆ. ಅದರ ಬಗ್ಗೆ ಇದೇ ಉತ್ತರ ಕನ್ನಡ ಜನತೆ ಕೂಡ ಡೈಲಿ ಬೆಳಿಗ್ಗೆ ಎದ್ದು ನೋಡ್ತಾ ಇದ್ದಾರೆ, ಏನು ಅಸೆಂಬ್ಲಿಯಲ್ಲಿ ನಡೀತದೆ, ಉತ್ತರ ಕನ್ನಡ ಚರ್ಚೆ ಏನು ನಡೀತದೆ, ನಮ್ಗೆ ಏನಾಗ್ತದೆ ಹೇಳಿ ಪ್ರತಿಯೊಬ್ಬರು ಕೂಡ ಅವರ ಮನೆಯಲ್ಲಿ ಅಲ್ಲಿ ಕೂತ್ಕೊಂಡು ಮಾಧ್ಯಮ ಮುಖಾಂತರ ಇವತ್ತು ನೋಡುವಂಥ ವಿಚಾರ ಇದೆ. ಈ ಒಂದು ಸಂದರ್ಭದಲ್ಲಿ ತಾವು ಮೊನ್ನೆ ಆ ಒಂದು ಪ್ರಶ್ನೆ ಮಹೇಶ್ ಕೇಳಿದ ಪ್ರಶ್ನೆಗೆ ಮಂತ್ರಿಗಳು ಕೊಟ್ಟಂಥ ಉತ್ತರ ವಿಚಾರ ಸಂಬಂಧಪಟ್ಟ ಹಾಗೆ ಅದು ತಪ್ಪು ಮಾಹಿತಿ ಹೋಗಿದೆ ಅಂತ ಹೇಳಿಕೊಂಡು ತಾವು ಒಂದು ರೇಸ್ ಮಾಡಿದ್ರಿ. ಇದರಲ್ಲಿ ಎರಡು ಅಂಶ ಇದೆ. ಒಂದು, ಮಾರ್ಚ್ ಮತ್ತು ಫೆಬ್ರವರಿ ಮತ್ತು ಮಾರ್ಚಿದು ಅವತ್ತು ಅವರು ದುಡ್ಡು ನಮಗೆ ರಿಲೀಸ್ ಆಗಲಿಲ್ಲ ಅಂತ ಹೇಳಿದರು. ಮಂತ್ರಿಗಳು ನನಗೆ ಗೊತ್ತಿದ್ದಾಗ ಆಗಸ್ಟ್ ತನಕ ನಾವೆಲ್ಲ ರಿಲೀಸ್ ಮಾಡಿದ್ದೇವೆ ಅಂತ ಹೇಳಿದರು. ಆಗ ಚರ್ಚೆ, ಒಂದು ಸೆಕೆಂಡಪ್ಪ, ಚರ್ಚೆ ಇದಿಲ್ಲ, ನಾವು ರಿಲೀಸ್ ಮಾಡಿದ್ದೇವೆ ಅಂತ ವಿಚಾರಣೆ ಹೇಳಿದರು. ತಾವು ಇವತ್ತು ಅದನ್ನು ಬಂದು ಕ್ಲಾರಿಫಿಕೇಶನ್ ಮುಖ್ಯಮಂತ್ರಿ ಹೇಳಿದಿರಿ. ಎರಡಿದೆ. ಒಂದು, ಏನದು ರಿಲೀಸ್ ಆಗದಿದ್ದರೆ ಮಾನ್ಯ ಮುಖ್ಯಮಂತ್ರಿ ರಿಲೀಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಎರಡನೇದು, ಆಯ್ತು, ಬಂದೆ ನಾನು ಅಲ್ಲಿಗೆ. ಆಯ್ತು ಒಟ್ಟಾರೆ ನಂಗೆ ಅರ್ಥ ಆಯ್ತು. ಅಲ್ಲಿ ನಿಮ್ಮ ಪೀಠದಿಂದ ನಾವು ಆಯ್ತು ಅಲ್ಲಿಗೆ ಬರ್ತೇನೆ. ಅದೇ ನನಗೆ ಕಂಪ್ಲೀಟ್ ಮಾಡ್ಲಿಕ್ಕೆ ಅವಕಾಶ ಕೊಡಿಯಲ್ಲ. ಈಗ ಒಂದು ಸಮಸ್ಯೆ ಏನಿದೆ, ರಿಲೀಸ್ ಆಗದೆ ರಿಲೀಸ್ ಮಾಡ್ತಾರೆ ಮುಖ್ಯಮಂತ್ರಿ ಹೇಳಿದ್ದಾರೆ, ಆಯ್ತು ಅಲ್ಲ, ಕರೆಕ್ಟ್. ಎರಡನೇದೇನಿದೆ, ಆ ತಪ್ಪು ಮಾಹಿತಿ ಯಾಕೆ ಬಂತು ನಮಗೆ? ನಾವು ಸದನದ ವಿಶ್ವಾಸ ಇಟ್ಟು, ಮಂತ್ರಿಗಳ ಮೇಲೆ ವಿಶ್ವಾಸ ಇಟ್ಟು ನಾವು ಅವ್ರು ಹೇಳಿದ್ದನ್ನು ನಾವು ಕೇಳ್ತೇವೆ, ಅದೇ ನಾವು ಅರ್ಥ ಮಾಡಿಕೊ ಆಯ್ತು ಅಂತೇಳಿ. ಮತ್ತು ಈ ರೀತಿಯ ತಪ್ಪು ಮಾಹಿತಿ ನಮಗೆ ಯಾಕೆ ಸರ್ಕಾರದಿಂದ ಬರ್ತದೆ ಅಂತ ತಾವು ಇವತ್ತು ಕೇಳಿದ್ದೀರಿ. ಇದನ್ನು ನಾನು ಬಹುಶಃ ಮಂತ್ರಿಗಳಿಗೆ ಚರ್ಚೆ ಮಾಡಿಕೊಂಡು ಸೋಮವಾರ ಚರ್ಚೆ ಮಾಡಿಕೊಂಡು ಅದಕ್ಕೊಂದು ಪರಿಹಾರ ಕಾಣುವ ಕೆಲಸ ಖಂಡಿತವಾಗಿ ಮಾಡಿ ಇನ್ನು ಮುಂದೆ ಈ ರೀತಿ ಆಗೋದ್ರೆ ನಾವು ನೋಡಿಕೊಳ್ತೇವೆ. ಈಗ ಉತ್ತರ ಕನ್ನಡ ಬಗ್ಗೆ ಮತ್ತೆ ಏನಂತಕ್ಕೆ ಯಾಕೆ ಆಯ್ತು ಮುಗಿತಾರೆ, ಬರೀ ಮಾತಾಡಬೇಕು ಮಾತ್ರ ಆಗ್ತದ? ಆಯ್ತು ಇದು ಮುಗೀತು, ಮತ್ತೆ ಬೇರೆ ಸಬ್ಜೆಕ್ಟ್ ಕೇಳಿ. ಇದು 5,000 ಮುಗಿತಲಲ್ಲಿ 2 ತಿಂಗಳಿಗೆ ಮಾತಾಡಬೇಡಿ, ಹೇಳಿ ಮುಗಿದಾಗಿದೆ. 5,000 ಕೋಟಿ ಈಗ ಮುಖ್ಯಮಂತ್ರಿ ಹೇಳಿದ್ದಾರೆ ಫೆಬ್ರವರಿ ಮಹೇಶ್. ಈಗ ಸೋಮವಾರ ಕ್ಲಾರಿಫಿಕೇಶನ್ ಕೊಡ್ತೀರಿ ಬಗ್ಗೆ ಬಹಳ ಜನ ಮಾತಾಡ್ಲಿಕ್ಕಿದ್ದಾರೆ. ನೀವು ಬೇರೆಯವ್ರಿಗೆ ಹೇಳೋ ಮುಂಚೆ ನೀವು ಕೂಡ ಸರಿ ಇರ್ಬೇಕಲ್ಲ. ಸ್ಪೀಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನೀವು ತಪ್ಪು ಹೇಳಿದಿರೋ ಅವ್ರು ತಪ್ಪು ಹೇಳಿದಾರೋ ಅಂತ ಗೊತ್ತಾಗಬೇಕು ಅಂತ. ಇನ್ನೊಂದು ಸಾರಿ ಈ ಥರ ಆಗದೇ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಹೇಳಿದರು. ಸೋಮವಾರ ಅವ್ರ ಕೈಲಿ ಉತ್ತರ ಕೊಡಿಸ್ತೀವಿ ಅಂತ